कारोबार जिलाधिवक्ता संघ के अध्यक्ष नागराज नायक ने कहा है कि मैंगलोर में प्रस्तावित राज्य उच्च न्यायालय की पीठ के दायरे में उत्तर कन्नड़ जिले को शामिल करने के खिलाफ 13 अगस्त को कारोबार में एक बड़ा विरोध प्रदर्शन किया जाएगा। संवाददाताओं को साथ बोलते हुए नायक जी ने कहा है कि उस दिन 10 बजे शहर का मित्र समाज पदयात्रा करेगा और फिर जिला कलेक्टर कार्यालय में आकर एक याचिका प्रस्तुत करेगा। वर्तमान में उत्तर कन्नड़ धारवाड़ उच्च न्यायालय पीठ में अधिकारी क्षेत्र में है और हमारी मांग है कि इसे यही जारी रखा जाए। सरकार के यह प्रस्ताव वैज्ञानिक अवैज्ञानिक है, जिले भर में हुए प्रारंभिक बैठकों की जनता ने इसका बड़ा विरोध किया। जिले को मैंगलोर बेस में जोड़ने के वकीलों से ज्यादा आम लोगों को परेशानी होती है। कारोबार में धारवाड़ केवल 170 किलोमीटर है, यह बहुत दूर है और 3 घंटों में पहुंच जाता है, लेकिन मैंगलोर में 270 किलोमीटर यात्रा करने में कम से कम 5 से 7 घंटे का समय लगता है और खासकर हरियर तालुका के लोगों के लिए धारवाड़ बहुत करीब है और यहाँ से मैंगलोर तक 7 घंटे का सफर करना पड़ता है। नागराजा नायक ने चिंता व्यक्त की है, गरीबों, बुजुर्गों और महिलाओं पर बहुत बड़ा बोझ होगा। ಪ್ರಸ್ತಾವಿತ ಮಂಗಳೂರು ಪೀಠಕ್ಕೆ ಉತ್ತರ ಕನ್ನಡ ಜಿಲ್ಲೆಯನ್ನ ಸೇರಿಸುವಂತದ್ರ ಬಗ್ಗೆ ಚಾಲನೆ ನಡೆದಿದೆ ಅಂತ ಹೇಳುವುದು ಮಾಧ್ಯಮಗಳ ಮುಖಾಂತರ ಮತ್ತು ಇನ್ನಿತರ ಮೂಲಗಳ ಮುಖಾಂತರ ನಮಗೆ ಗೊತ್ತಿರುವಂತ ವಿಷಯ. ಯಾವ ಕಾಲಕ್ಕೂ ಸಹಿತ ಉತ್ತರ ಕನ್ನಡ ಮಂಗಳೂರು ಪ್ರಸ್ತಾಪಿತ ಪೀಠಕ್ಕೆ ಸೇರಬಾರದು ಅನ್ನುವಂಥದ್ದು ನಮ್ಮ ಅಮ್ಮೋಣವಾಗಿದೆ. ಯಾಕಂತ ಹೇಳಿದ್ರೆ ಭೌಗೋಳಿಕವಾಗಿ ನಮ್ದು ಬಹಳ ವಿಸ್ತಾರವಾದಂತ ಒಂದು ಜಾಗ. ಅಷ್ಟೇ ಅಲ್ಲದೆ ಕರಾವಳಿಯ ತೀರವೂ ಸಹಿತ ನಮ್ಮದು ಬಹಳ ದೊಡ್ಡದಿದೆ. 11 ಬಾರ್ ಅಸೋಸಿಯೇಷನ್ಗಳು ಬಾಕಿ 2 ಜಿಲ್ಲೆಗಳಿಗೆ ಹೋಲಿಸಿದ್ರೆ ಬಾರ್ ಅಸೋಸಿಯೇಷನ್ ಸಂಖ್ಯೆಯು ಸಹಿತ ಹೆಚ್ಚು. ಇವತ್ತು ಧಾರವಾಡಕ್ಕೆ ನಮಗೆ ದೂರದ ಅಂದ್ರೆ ಸಾಮೀಪ್ಯದ ದೃಷ್ಟಿಯಿಂದಾಗ್ಲಿ ಅಥವಾ ಇನ್ನಿತರ ದೃಷ್ಟಿಕೋನದಿಂದಾಗ್ಲಿ ಧಾರವಾಡ ನಮಗೆ ಬಹಳ ಹತ್ತಿರವಾಗಿದೆ. ಆದ್ರಿಂದ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಕರಾವಳಿಗೆ ಒಂದು ಪೀಠ ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ತೀರಾ ಕೇರಳದ ಬಾರ್ಡರ್ಗೆ ತಕೊಂಡು ಹೋಗಿ ಆ ಪೀಠ ಮಾಡಿದ್ರೆ ಇಡೀ ಕರಾವಳಿಯವರಿಗೆ ಮಾಡಿರುವಂತ ಒಂದು ಅನ್ಯಾಯ ಆಗ್ತದೆ. ಅದನ್ನ ಎಲ್ಲಾದ್ರೂ ಮಧ್ಯವರ್ತಿ ಸ್ಥಳದಲ್ಲಿ ಹೊನ್ನಾವರದಲ್ಲೋ ಭಟ್ಕಳದಲ್ಲೋ ಮಾಡಿದ್ರೆ ಒಳ್ಳೇದಿತ್ತು. ಇಲ್ಲ, ಧಾರವಾಡ ಪೀಠದಲ್ಲೇ ನಮ್ಮನ್ನ ಮುಂದುವರಿಸಿ ಎನ್ನುವಂತ ಆಗ್ರಹವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಮುಂದಿನ ಹೋರಾಟ ಅಂತ ಹೇಳಿದ್ರೆ ಈ ನಾಡ್ದು 13ನೇ ತಾರೀಕಿಗೆ ಅಂದ್ರೆ ಗುರುವಾರ ದಿವಸ ಬೆಳಿಗ್ಗೆ 10 ಗಂಟೆಗೆ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಜನರನ್ನ ಕರೆದು ನಾವು ಮಿತ್ರ ಸಮಾಜದಿಂದ ಬೆಳಿಗ್ಗೆ 10 ಗಂಟೆಗೆ ಡಿಸಿ ಅವರಿಗೆ ಕಾಲ್ನಡಿಗೆಯಲ್ಲಿ ಬಂದು ಒಂದು ಮನವಿ ಅರ್ಪಿಸುವಂತ ಒಂದು ಅಭಿಯಾನವನ್ನ, ಒಂದು ಚಳವಳಿಯನ್ನ ಹಮ್ಮಿಕೊಂಡಿದ್ದೀವಿ. ಧಾರವಾಡ ಉಚ್ಚ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ 8 ಬಾರ್ ಅಸೋಸಿಯೇಷನ್ಗಳ ವಕೀಲರುಗಳು ಸಹಿತ ಅದರಲ್ಲಿ ಆಗಮಿಸಲಿದ್ದಾರೆ. ಮತ್ತೆ ಒಂದು ಸ್ಪಷ್ಟತೆಯನ್ನ ಮಾಡ್ತೇನೆ, ಇದು ವಕೀಲರಿಗೆ ಆಗ್ತಾ ಇರುವಂತ ತೊಂದರೆ ಅಲ್ವೇ ಅಲ್ಲ. ಮಂಗಳೂರು ಪೀಠ ಆ ರಚನೆ ಆದ್ರೆ ಉತ್ತರ ಕನ್ನಡವನ್ನ ಅಲ್ಲಿ ಸೇರಿಸಿದ್ರೆ ಇದು ಬಡ ಕಕ್ಷಿಗಾರನಿಗೆ ಆಗತಿರುವಂತ ಅನ್ಯಾಯ. ಬಿಟ್ರೆ ನಾವು ವಕೀಲರು ಇಲ್ಲ ದೆಹಲಿಯಲ್ಲಿ ಮಾಡಿದ್ರು ಸಹಿತ ಹೋಗ್ತೀವಿ, ಕಕ್ಷಿಗಾರರು ಫೀಸ್ ಕೊಡ್ತಾರೆ, ನಮ್ಗೆ ಹೋಗಿ ಬರ್ತಕ್ಕಂತ ವ್ಯವಸ್ಥೆಯನ್ನ ಮಾಡ್ತಾರೆ. ಆದ್ರೆ ಬಡ ಕಕ್ಷಿಗಾರನಿಗೆ ಇದು ತುಂಬಾ ಅನ್ಯಾಯ ಆಗ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಚ್ಚ ನ್ಯಾಯಾಲಯ ಈ ಕುರಿತು ತಕ್ಷಣವೇ ಗಮನ ಹರಿಸಿ ನಮ್ಮ ಧಾರವಾಡ ಪೀಠದಲ್ಲಿ ನಮ್ಮನ್ನ ಮುಂದುವರಿಸಬೇಕಾಗುವಂತೆ ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ.